ಯಾಕಂದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯನ್ನ ಕಳ್ಕೊಳ್ತಾ ಇದ್ದೀವಿ. ಮನಸ್ಸುಗಳು ಬಹುಶಃ ಮನಿ ದೊಡ್ಡದಾಗ್ತಾ ಇದೆ, ಹೊಲ ದೊಡ್ಡ ಆಗತ್ತವ, ತಿರುಗಾಡುವಂತ ಕಾರುಗಳು ದೊಡ್ಡ ಆಗತ್ತವ, ಇರುವಂತ ಮನಿ 1 ಬೆಡ್ರೂಮ್ ಹೋಗಿ 2 ಬೆಡ್ರೂಮ್ ಹೋಗಿ ಬಹುಶಃ 1 ಫ್ಲೋರ್ ಹೋಗಿ 2 ಫ್ಲೋರ್ ಹೋಗಿ 3-4 ಫ್ಲೋರ್ಗಳಾಗತ್ತವ. ಎಲ್ಲನೂ ಕೂಡ ದೊಡ್ಡ ಹಾಕೊಂತ ಹೊಂಟಾವ. ಖರೆ ಮನುಷ್ಯನ ಮನಸ್ಸು ಮಾತ್ರ ಸಣ್ಣ ಹಾಕೊಂತ ಹೊಂಟಾದ. ಯಾಕೆ ಸಣ್ಣ ಹಾಕೊಂತ ಹೊಂಟಾದ ಅಂದ್ರೆ ಹಡದ ತಂದೆ ತಾಯಿಗೆ ನೋಡಕ್ಕಾಗವಲ್ತು, ಬಹುಶಃ ಹಡದಿರುವಂತ ಮಕ್ಕಳಿಗೂ ಕೂಡ ಸಮಯ ಕೊಡಕ್ಕಾಗವಲ್ತು. ಬಹುಶಃ ಇಂಥ ಬದುಕಿನೊಳಗೆ ಬದುಕುವಂಥದ್ದು ಅದು ಜೀವನ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇದನ್ನ ಹೇಳತ್ತೇನೆ ಅಂದ್ರೆ, ಆಧುನಿಕ ಕವಿ ಬಹಳ ಸುಂದರವಾಗಿ ಬರೀತಾನೆ. ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಂಗ್ ಲೈಕ್ ಎ ಫಿಶ್ ಇನ್ ವಾಟರ್, ಹಿ ಹ್ಯಾಸ್ ಎ ಫ್ಲೈ ಲೈಕ್ ಎ ಬರ್ಡ್ ಇನ್ ಸ್ಕೈ, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್. ಮನುಷ್ಯ ನೀರಿನೊಳಗೆ ಮೀನಿನಿಗಿಂತ ಚೆನ್ನಾಗಿ ಈಜಾಡೋದು ಕಲ್ತಾನ, ಆಕಾಶದೊಳಗೆ ಹಕ್ಕಿಗಿಂತ ಚೆನ್ನಾಗಿ ಹಾರಾಡೋದು ಕಲ್ತಾನ. ಎಲ್ಲಾ ಕಲ್ತಿರುವಂತ ಮನುಷ್ಯತ್ವದಿಂದ ಬದುಕೋದು ಮರ್ತು ಬಿಟ್ಟಾನಂತ ತಿಳ್ಕೊಂಡು ಬಹಳ ಸುಂದರವಾಗಿ ಆಧುನಿಕ ಕವಿ ಹೇಳ್ತಾರೆ. ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬದುಕುವಂತ ಪ್ರಯತ್ನ ಮಾಡೋಣ. ಆ ಮನುಷ್ಯತ್ವದಿಂದ ಬದುಕುವಂತ ಪ್ರಯತ್ನ ಬರಬೇಕಾದ್ರೆ ಎಲ್ಲಿಗೆ ಬರಬೇಕು ಅಂತಂದ್ರೆ, ಅದು ಶಿರಸಾಡ ಮಹಾಮಠದ ಶಾಖಾ ಮಠಕ್ಕೆ ಬಂದರೂ ಮಾತ್ರ ಅಂತ ಸಂಸ್ಕಾರ ಸಿಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ